ಹೆಚ್ಚುವರಿ ನಮ್ಮ ಫುಟ್ಪಾತ್ ಮೇಲೆ ಏನು ಅಂಗಡಿಗಳು ಇಟ್ಕೊಂಡಿದ್ದೀವೋ ಎಲ್ಲ ನಾವು ಇವತ್ತು ರಿಮೂವ್ ಮಾಡಿದ್ದೀವಿ. ಮುಂದುವರಿಯುತ್ತೆ. ನಮ್ಮ ವ್ಯಾಪ್ತಿಯಲ್ಲಿ ಎಲ್ಲಿ ಎನ್ಕ್ರೋಚ್ಮೆಂಟ್ ಮಾಡಿ ಅಂದರೆ ರೋಡ್ ಮೇಲೆ ಎಲ್ಲಿ ಅಂಗಡಿಗಳು ಇಟ್ಕೊಂಡಿದ್ದೀವೋ ಎಲ್ಲ ಸಹ ರಿಮೂವ್ ಮಾಡ್ತೀವಿ. ಪೊಲೀಸ್ ಇಲಾಖೆ ಬಂದು ಸುಮಾರು 100 ಜನ ಪೊಲೀಸ್ನವ್ರು ಬಂದು ನಮಗೆ ಸಹಕಾರ ಮಾಡಿದರೆ ಸುಪ್ರೀಂ ಕೋರ್ಟ್ ಆದೇಶದ ಅನ್ವಯ ರಸ್ತೆಗಳು ಮತ್ತೆ ಪಾದಾಚಾರಿಗಳ ಮಾರ್ಗಗಳಲ್ಲಿ ಒತ್ತುವರಿ ಆಗಿರುವುದನ್ನ ತೆರವುಗೊಳಿಸುವ ಆದೇಶವನ್ನು ಹೊರಡಿಸಿದ್ರು. ಇದರ ಅನ್ವಯ ಬೆಂಗಳೂರಿನಾದ್ಯಂತ ಜಿಬಿಎನವರು ಒತ್ತುವರಿಯಾಗಿದ್ದಂತ ಫುಟ್ಪಾತ್ಗಳು ಹಾಗೆ ಪಾದಚಾರಿ ರಸ್ತೆಗಳನ್ನ ತೆರವುಗೊಳಿಸುವಂತ ಕಾರ್ಯವನ್ನ ನಡೆಸಿದ್ರು. ಇದೀಗ ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಹೆಬ್ಬಗೋಡಿ ನಗರಸಭೆಯ ಅನಂತ ನಗರದಲ್ಲಿ ಯಾರೆಲ್ಲ ರಸ್ತೆ ಮತ್ತು ಫುಟ್ಪಾತ್ಗಳನ್ನ ಒತ್ತುವರಿ ಮಾಡಿಕೊಂಡಿದ್ದರೋ ಎಲ್ಲವನ್ನು ಕೂಡ ತೆರವುಗೊಳಿಸುವಂತ ಕಾರ್ಯವನ್ನ ಹೆಬ್ಬಗೋಡಿ ನಗರಸಭೆಯಿಂದ ಹಮ್ಮಿಕೊಂಡಿದ್ದರು. ನಗರಸಭೆಯ ಆಯುಕ್ತರಾದಂತಹ ರಾಜೇಂದ್ರ ಹಾಗೆಯೇ ಪೊಲೀಸ್ ಸಿಬ್ಬಂದಿ ಮತ್ತು ಇಡೀ ನಗರಸಭೆಯ ಸಿಬ್ಬಂದಿ ಜೊತೆಗೆ ನಗರಸಭೆಯ ಸದಸ್ಯರುಗಳು ಕೂಡ ಈ ಒಂದು ತೆರವು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದರು ಮತ್ತು ಸಾಥ್ ನೀಡಿದ್ದರು. ಬಹುತೇಕ ಅನಂತನಗರದಲ್ಲಿ ಎಲ್ಲರೂ ಕೂಡ ರಸ್ತೆಗಳಲ್ಲೇ ಅಂಗಡಿಗಳನ್ನ ಹೆಚ್ಚುವರಿಯಾಗಿ ಹಾಕೊಂಡಿದ್ರು. ಹಾಗೆ ಅಂಗಡಿಗಳಿಗೆ ಹೊಂದಿಕೊಂಡಂತೆ ತಮ್ಮ ಮಳಿಗೆಗಳನ್ನ ವಿಸ್ತರಣೆ ಮಾಡಿಕೊಂಡಿದ್ರು. ಅದೆಲ್ಲವನ್ನು ಕೂಡ ಕೆಲವೊಬ್ಬರಂತೂ ರಸ್ತೆಗೆ ಮೆಟ್ಟಿಲುಗಳನ್ನ ನಿರ್ಮಾಣ ಮಾಡಿಕೊಂಡು ತಮ್ಮ ವಾಣಿಜ್ಯ ಚಟುವಟಿಕೆಗಳನ್ನ ನಡೆಸ್ತಿದ್ರು. ಅಂತಹ ಎಲ್ಲ ಒತ್ತುವರಿಯನ್ನು ಕೂಡ ಜೆಸಿಬಿ ಮುಖಾಂತರ ತೆರವುಗೊಳಿಸಿದರು. ಆ ಒಂದು ಸಂದರ್ಭದಲ್ಲಿ ಒಂದಷ್ಟು ಕಡೆ ವಾಗ್ವಾದಗಳು ಕೂಡ ನಡೆಯಿತು. ಈ ಒಂದು ತೆರವು ಕಾರ್ಯಾಚರಣೆಯಲ್ಲಿ ಹೆಬ್ಬಗೋಡಿ ಪೊಲೀಸ್ನವರು ಸಾಥ್ ನೀಡಿದ್ದರು. ಅಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕೆಯನ್ನು ಕೂಡ ವಹಿಸಿದ್ದರು. ಇಲ್ಲಿ ಯಾವಾಗಲೂ ಕೂಡ ವಾಹನ ದಟ್ಟಣೆ ಸಂಚಾರ ಯಾವಾಗಲೂ ಕೂಡ ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇತ್ತು. ಪಾದಚಾರಿಗಳು ನಡೆದುಕೊಂಡು ಹೋಗೋದಕ್ಕೆ ಸಾಧ್ಯವೇ ಇಲ್ಲದಂತ ಪರಿಸ್ಥಿತಿಯನ್ನ ಅನಂತನಗರದಲ್ಲಿ ಈ ಒಂದು ವಾಣಿಜ್ಯ ಮಳಿಗೆಗಳ ಅಂಗಡಿಗಳಿಂದ ಉಂಟಾಗಿತ್ತು. ಈಗ ಅದೆಲ್ಲವೂ ಕೂಡ ತೆರವಾಗುತ್ತಿದೆ. ಆ ತೆರವು ಕಾರ್ಯಾಚರಣೆಯ ಆ ಎಲ್ಲ ದೃಶ್ಯಗಳನ್ನ ನೋಡ್ತಾ ಈ ಸಂದರ್ಭದಲ್ಲಿ ಆಯುಕ್ತರಾದಂತಹ ರಾಜೇಂದ್ರರವರು ಏನ್ ಮಾತನಾಡಿದ್ರು ಮತ್ತು ಈ ತೆರವು ಕಾರ್ಯಾಚರಣೆ ಮುಂದುವರಿಯುತ್ತೆ ಅನ್ನೋದ್ರ ಬಗ್ಗೆ ಅವ್ರು ಏನೆಲ್ಲ ಮಾತನಾಡಿದ್ರು ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡಿ ಬರೋಣ ಬನ್ನಿ. ಸರಿ ಅಣ್ಣ.
చూడండి ಬಾಯ್ಸ್ ಅವರು ನಡಿ 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 ನಡೀರಿ ಅಣ್ಣ ನೋಡಿ ಅವ್ರ ಎಂಟ್ರಿ ಇಲ್ಲಿದೆ ಅವರು ಫುಲ್ಲ ಇಲ್ಲಿ ಹಾಕಿದ್ದಾರೆ ಗೌರ್ಮೆಂಟ್ ರೋಡ್ ಇಲ್ಲಿ ಹಾಕಿದ್ದಾರೆ ಸರ್ ಪ್ರಸನ್ನ ಸರ್ ಮಾಡಿದ್ದಾರೆ ಮೀಡಿಯಾ ಎಲ್ಲ ಇದೆ ಮಾಡ್ತಾರೆ ಯಾಕಂದ್ರೆ ಅವ್ರ ಹತ್ರ ಇಸ್ಕೊಳ್ಳಿ ಮೀಡಿಯಾ ಯಾರನ್ನೇ ಕರೆಯಪ್ಪ ಅವ್ರ ಆಪ್ಷನ್ ಇಷ್ಟೇ ಹಾಕೊಂಡ್ರೆ ಸಂತೋಷ ಹಾಕೊಳ್ಳಿಲ್ಲ ಅಂದ್ರೆ ನಾವು ತೆಗಿತೀವಿ ಅಷ್ಟೇ ಹೇಳ್ಬೇಕು ರೀ ಚೆಕ್ ಮಾಡಿ ಒಂದು ಎರಡು ಅಸೋಸಿಯೇಷನ್ ಹತ್ರ ಮಾತಾಡ್ತೀನಿ ಸ್ವಲ್ಪ ಟೈಮ್ ಕೊಡಿ ಚೆಕ್ ಮಾಡಿದ್ವಿ ರಿಮೂವ್ ಮಾಡೋದಂದ್ರೆ ಮಾಡಬೇಕು ಇಲ್ಲ ಇಲ್ಲ ಬರ್ತೇನೆ ಕೊಡಿ ನಾನು ತುಂಬ ಖುಷಿ ಆಗಿದೆ ಮುಂದಕ್ಕೆ ಏನಾಗಿದೆ ಗೊತ್ತಾ ನಿಮಗೆ ಇನ್ಶಿಟ್ ತಗೊಂಡು ಮಾಡ್ತಾ ಇದ್ರಲ್ಲ ಬದಲಾವಣೆ ಆಗುತ್ತೆ ನಾವು ಸ್ವಲ್ಪ ಅಲ್ಲ ಇದು ಎಷ್ಟಿದೆ ಚಿಕ್ಕೋಡಿ ನಗರಸಭಾ ವ್ಯಾಪ್ತಿಯಲ್ಲಿ ಇಂದು ಅನಂತನಗರ ವಾರ್ಡ್ ನಂಬರು 25, 26, 27 ಮತ್ತು 28 ಒಟ್ಟು 4 ವಾರ್ಡ್ಗಳಲ್ಲಿ ನಾವು ಏನು ಬೀದಿ ಬದಿಗಳಲ್ಲಿ ಎಷ್ಟು ಎಂಕ್ರೋಚ್ಮೆಂಟ್ಗಳು ಮಾಡಿ ಅಂಗಡಿಗಳು ಇಟ್ಕೊಂಡಿದ್ರು ಎಲ್ಲ ಸಹ ರಿಮೂವ್ ಮಾಡಿದ್ದೀವಿ. ಸುಮಾರು 150ರಿಂದ 200 ಅಂಗಡಿಗಳು ನಮ್ಮ ವ್ಯಾಪ್ತಿಯಲ್ಲಿ ಅನಧಿಕೃತವಾಗಿ
ಫುಟ್ಪಾತ್ ಮೇಲೆ ನಿರ್ಮಾಣ ಮಾಡಿಕೊಂಡಿದ್ರು. ನಮ್ಮ ಹೆಬ್ಬಗೋಡಿ ನಗರಸಭಾ ವ್ಯಾಪ್ತಿಯಲ್ಲಿ ಎಲ್ಲ ಅಧಿಕಾರಿಗಳು ಬಂದು ಇವತ್ತು ರಿಮೂವ್ ಮಾಡಿದ್ದೀವಿ. ಅದ್ರ ಜೊತೆಗೆ ಹೆಚ್ಚಿನದಾಗಿ ಪೊಲೀಸ್ ಇಲಾಖೆ ಬಂದು ಸುಮಾರು 100 ಜನ ಪೊಲೀಸ್ನವ್ರು ಬಂದು ನಮಗೆ ಸಹಕಾರ ಮಾಡಿದರೆ ನಮ್ಮ ಪೊಲೀಸ್ ಇಲಾಖೆ ಮತ್ತು ನಗರಸಭಾ ವತಿಯಿಂದ ಇವತ್ತು ನಮ್ಮ ಏನು ಹೆಚ್ಚುವರಿ ನಮ್ಮ ಫುಟ್ಪಾತ್ ಮೇಲೆ ಏನು ಅಂಗಡಿಗಳು ಇಟ್ಕೊಂಡಿದ್ದೀವೋ ಎಲ್ಲ ನಾವು ಇವತ್ತು ರಿಮೂವ್ ಮಾಡಿದ್ದೀವಿ. ಮುಂದುವರಿಯುತ್ತೆ. ನಮ್ಮ ವ್ಯಾಪ್ತಿಯಲ್ಲಿ ಎಲ್ಲಿ ಎಂಕ್ರೋಚ್ಮೆಂಟ್ ಮಾಡಿ ಅಂದರೆ ರೋಡ್ ಮೇಲೆ ಎಲ್ಲಿ ಅಂಗಡಿಗಳು ಇಟ್ಕೊಂಡಿದ್ದೀವೋ ಎಲ್ಲ ಸಹ ರಿಮೂವ್ ಮಾಡ್ತೀವಿ. ಅದು ಎಷ್ಟು ಅಂಗಡಿಗಳು ತೆರವು ಮಾಡಿ ಸರ್, ಇವತ್ತು ಒಂದು 150ರಿಂದ 160 ಅಂಗಡಿಗಳನ್ನ ನಾವು ತೆರವು ಮಾಡಿದ್ದೀವಿ. ಇನ್ನೂ ಸುಮಾರು ಒಂದು 60ರಿಂದ 70 ಅಂಗಡಿಗಳು ನಮ್ಮಲ್ಲಿದೆ. ಇವತ್ತು ಮಧ್ಯಾಹ್ನದ ನಂತರ ಅದನ್ನು ಸಹ ರಿಮೂವ್ ಮಾಡ್ತೀವಿ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.